ದಾನಪ್ಪ ದಾನಪ್ಪ ನನ್ನ ಮಾತು ಕೇಳು. ಬೇಡ ದಾನಪ್ಪ, ಬಿಡು ನನ್ನ ಮಗಳನ್ನ. ದಾನಪ್ಪ ಬೇಡ ದಾನಪ್ಪ, ಪ್ಲೀಸ್ ದಾನಪ್ಪ ಪ್ಲೀಸ್ ದಾನಪ್ಪ, ಬಿಟ್ಬಿಡು ನನ್ನ ಮಗಳನ್ನ. ಬೇಡ ದಾನಪ್ಪ, ನನ್ನ ಮಗಳನ್ನ. ದಾನಪ್ಪ ಬೇಡ ಬೇಡ, ಪ್ಲೀಸ್ ದಾನಪ್ಪ ಬಿಟ್ಬಿಡಿ. ದಾನಪ್ಪ ಅಮ್ಮ ಬೇಡಮ್ಮ 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 ನರ್ಮದಾ ನರ್ಮದಾ ಅಯ್ಯೋ ಅಯ್ಯೋ ಬೇಡಮ್ಮ ಬೇಡಮ್ಮ ನರ್ಮದಾ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ ಕಣೆ. ಅಯ್ಯೋ ಬೇಡಮ್ಮ ಬೇಡ ಅಕ್ಕ, ನೇತ್ರ ಹೇಳಮ್ಮ ಇವಳಿಗೆ. ಅಕ್ಕ ಸತ್ತು ಹೋಗ್ತಾರೆ, ಬಿಟ್ಬಿಡೆ ಮಂಜುನಾಥ ಪ್ಲೀಸ್ ಕಣೆ. ಅಮ್ಮ ಬಿಟ್ಬಿಡು ಅಕ್ಕ. ಬೇಡಮ್ಮ ನರ್ಮದಾ ಬೇಡಮ್ಮ ಬೇಡ ಅಕ್ಕ. ತಪ್ಪು ಮಾಡಿದ್ರಿ, ಬಹಳ ಕೆಟ್ಟ ತಪ್ಪು ಮಾಡಿದ್ರಿ. ಈ ಕೊಡುಗೈ ದಾನಪ್ಪನ ಮೇಲೆ ಕೈ ಮಾಡಿ ತಪ್ಪು ಮಾಡಿದ್ರಿ. ನನ್ನ ನೇತ್ರಾವತಿ ನನ್ನ ಮೇಲೆ ಕೈ ಮಾಡಿದ್ರ ಸುಮ್ಮನಿರ್ತಿದ್ದೆ. ಆದ್ರ ಈ ಹುಚ್ಚಿನ ನನ್ನ ಮೇಲೆ ಚೂ ಬಿಟ್ರಲ್ಲ. ದಾನಪ್ಪ ಮಾತಿನ ಮೇಲೆ ನಿಗಾ ಇರ್ಲಿ. ನಿನ್ಗೇನ್ ದುಡ್ಡು ತಾನೇ ಬೇಕಾಗಿರೋದು? ಹಾ ಇರು ಏ ಬಿಡುದಿಲ್ಲ. ತಗೋ 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 ನಿನ್ ದುಡ್ಡಿದು. ಅಯ್ಯೋ ಅಮ್ಮ ಬಿಡಮ್ಮ ಅಮ್ಮ. ನೇತ್ರ ಭಾಗೀರಥಿ ಅವರ, ಈಗ ನೀವು ಕೊಟ್ಟಿರೋ ಚೈನಾ ಬಾಡಿಗೆ ರೊಕ್ಕದ ಬಡ್ಡಿಗೆ ಲೆಕ್ಕ ಚುಕ್ತಾ ಆತು. ಇನ್ನು ಬಾಡಿಗೆ ರೊಕ್ಕ ಬ್ಯಾಲೆನ್ಸ್ ಐತಿ. ನೇತ್ರಾವತಿ, ನಾನಿನ್ನ ಸುಮ್ಮನೆ ಬಿಡಂಗಿಲ್ಲ. ನರ್ಮದಾ ನರ್ಮದಾ ಗೋಮಾತೋನ ಇಂದ್ರಂ ಕ್ಷಮಂತಂ ಚಿತ್ರಂ ಗ್ರಾಮಂ ಸಂಭ್ರಭಾಯ ಮಹಾಹಸ್ತೆ ದಕ್ಷಿಣೇನ. ಹಲಗಿ ಬಾರ್ಸು ಮುಂದೆ ಯಾವರೇ ಮಂತ್ರ ಹೇಳ್ತಾನಲ್ಲೇ, ನಡಿ ಮನೆಗೆ. ನಡಿ. ನನ್ನ ಮೊಮ್ಮಗ ಸಮುದ್ರನಿಗೆ ತುಂಬಾ ತುಪ್ಪ ಹಾಕಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಕೆಂಪಗಾಗೋ ಹಾಗೆ ಹುರಿದು ಅದರಲ್ಲಿ ಮಾಡಿದ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಪ್ರೀತಿಯಿಂದ ತಿಂತಾನೆ. ಚಿಕ್ಕ ಯಜಮಾನ್ರಿಗೆ ಇಷ್ಟ ಆಗೋ ಥರನೇ ಮಾಡ್ತಿದ್ದೀನಿ ಅಜ್ಜಮ್ಮ. ತುಪ್ಪ ಕಡಿಮೆ ಹಾಕಿದ್ಯೇನೋ ನೋಡು. ಸಾಕಷ್ಟು ತುಪ್ಪ ಹಾಕಿದ್ದೀನಿ, ಆದ್ರೆ ಸಕ್ಕರೆ ಸರಿಯಾಗಿ ಹಾಕಿದೇನೋ ಇಲ್ವೋ ಅನ್ನೋ ಅನುಮಾನ. ಸ್ವಲ್ಪ ರುಚಿ ನೋಡು, ಗೊತ್ತಾಗುತ್ತೆ. ನಾನಾ? ಬೇಡ ಅಜ್ಜಮ್ಮ, ನೀವೇ ನೋಡಿ. ನನಗೆ ಶೀತ ಆಗಿರೋದ್ರಿಂದ ರುಚಿ ಗೊತ್ತಾಗಲ್ಲ, ನೀನೇ ನೋಡು. ಬೇಡ ಅಜ್ಜಮ್ಮ, ನನಗ್ ಭಯ ಆಗ್ತಿದೆ. ರುಚಿ ನೋಡೋದಕ್ಕೇನ್ ಭಯ? ಊಟಕ್ಕೆ ಕೂತಕ್ ಸರಿ ಇಲ್ಲ ಅಂದ್ರೆ ಬೈಸ್ಕೊಳ್ಳೋಳು ನೀನೇ ಅಲ್ವಾ? ಅದಕ್ಕೆ ಈಗ್ಲೇ ಹೋಗಿ ನೋಡು, ಸರಿ ಮಾಡು. ಹಾಗಂತೀರಾ?
ನೀನ್ ಈ ಮನೇಲಿ ಯಕಶ್ಚಿತ್ ಕೆಲಸದೋಳು. ನೀ ತಿಂದು ಬಿಟ್ಟಿದ್ದನ್ನ ನನ್ನ ಮಗ ಸಮುದ್ರ ತಿನ್ಬೇಕಾ? ನಾಲಿಗೆ ಕತ್ತರಿಸ್ಬಿಡ್ತೀನಿ. ತ್ರಿಶಲಾ, ಶಾ ಅಮ್ಮ. ಮತ್ತೆ ಹೊಸದಾಗಿ ಅಡಿಗೆ ಶುರು ಮಾಡು. ಸರಿ ಅಮ್ಮ. ಲಲಿತಾಂಜಲಿ, ಅದ್ಕೆ ಇವಳು ಮತ್ತೆ ಹೊಸದಾಗಿ ಅಡಿಗೆ ಶುರು ಮಾಡ್ತಾಳೆ. ನೀನಿಲ್ಲೇ ಇದ್ದು ಗಮನಿಸು. ಮನೇಲಿ ಕೆಲ್ಸಕ್ಕೆ ಬಾರ್ದಿರೋರು ಬೇಡದೇ ಇರೋದನ್ನ ಮಾಡ್ತಿದ್ದಾರೆ. ಏಯ್, ಕ್ಯಾರೆಟ್ ಹಾಕಿ ಹಲ್ವಾ ಮಾಡು. ಈ ಮನೇಲಿ ಅವಶ್ಯಕತೆ ಇರೋರು ಮಾತ್ರ ಕೆಲಸ ಮಾಡಬೇಕು. ಆಗಲ್ಲ ಅಂದ್ರೆ ರೂಮ್ಗೆ ಹೋಗಿ ತೆಪ್ಪು ಕೂತ್ಕೋಬೇಕು. ಹೆತ್ತ ಮಗಳು ಅಂತೆ ಶಾಪ ಹಾಕ್ತಾ ಇದ್ದೀನಿ. ಅನುಭವಿಸ್ತೀಯ ನೀನು. ಕಲಿಸ್ತಾಳೆ ಅವಳು. ಏನೇ ನೋಡ್ತಾ ಇದ್ಯಾ? ಹೋಗಿ ಹೇಳಿರೋ ಕೆಲಸ ಮಾಡು. ಸರಿ ಅಕ್ಕ. ನೋಡ್ದ ಅಪ್ಪ ದಾನಪ್ಪನ ರಂಪಾಟನ. ನನಗೆ ಕಷ್ಟ ಇದೆ ಅಂತ ನಾನು ನಿನ್ನ ಹತ್ರ ಹೇಳ್ಕೊಂತಿಲ್ಲ, ಆದರೆ ನೀನು ನನ್ನ ಜೊತೆ ಇಲ್ಲ ಅನ್ನೋದೇ ನನಗೆ ದುಃಖ ಆಗ್ತಿರೋದು. ನನಗೆ ಗೊತ್ತು ಎಲ್ಲೋ ಒಂದು ಕಡೆ ನೀನಿದ್ಯಾ ಅಂತ. ನೀನಿಲ್ಲದೆ ನನಗೆ ಬದುಕಕ್ಕೆ ತುಂಬ ಕಷ್ಟ ಆಗ್ತಿದೆ. ದಾನಪ್ಪನ ಗಲಾಟೆಲಿ ನೀನ್ ತಿಂಡಿನೂ ತಿಂದಿಲ್ಲ. ಸ್ವಲ್ಪ ಕಾಫಿನಾದ್ರೂ ಕುಡಿಯಮ್ಮ. ಅಪ್ಪ ಕೊಡ್ಸಿರೋ ಚಿನ್ನ ಸರನ ದಾನಪ್ಪನ ಕೊಟ್ಬಿಟ್ಟೆ ಅಂತ ಬೇಜಾರ ಕಂದ. ಹೌದಮ್ಮ, ಅಪ್ಪ ಕೊಡ್ಸಿದ ಮೊದಲನೇ ಗಿಫ್ಟ್ ಅದು. ಇವತ್ತು ಬೇರೆಯವ್ರ ಪಾಲಾಗೋಯ್ತು. ಇವತ್ತು ನಾನು ಅಪ್ಪಂಗೆ ನಿಜವಾಗ್ಲೂ ನೋವು ಮಾಡಿಬಿಟ್ಟೆ ಅಮ್ಮ. ಅವನಿಷ್ಟೆಲ್ಲ ಮಾಡ್ತಾನೆ ಅಂತ ಯಾರು ಗೊತ್ತಿತ್ತು? ಕೈ ಖಾಲಿ ಆದ್ರೆ ಎಲ್ಲರ ಹತ್ರನೂ ಸದ್ರ ಆಗ್ಬಿಡ್ತೀವಿ ಕಣೆ. ಅದಕ್ಕೆ ಹೇಳೋದು, ದಾನ ಧರ್ಮನ ನಮ್ಮ ಕೈಲಿ ಇದ್ದಾಗ ಮಾಡಬೇಕು ಅಂತ. ಹಾಗಾದ್ರೆ ಒಳ್ಳೆಯವರಾಗಿರೋದೇ ತಪ್ಪ ಅಮ್ಮ? ಸಮಾಧಾನ ಮಾಡ್ಕೊಮ್ಮ. ನಿಮ್ಮಪ್ಪ ನಿನ್ನಲ್ಲೇ ಜೀವಂತವಾಗಿದ್ದಾರೆ. ಅದಕ್ಕಿಂತ ಖುಷಿ ಇನ್ನೊಂದು ಬೇಕಾ? ಕಷ್ಟ ಕೊಡೋ ಶಿವಪ್ಪ ನೀನು, ಬ್ಯಾಡ ಅನ್ನೋದಿಲ್ಲಪ್ಪ ನಾನು. ಕಷ್ಟ ಹೊರೋ ಶಕ್ತಿಯ ಕರುಣಿಸು ಎನ್ನುತ್ತ ಬೇಡುವಳು. ಪಯಣ ಕಠಿಣವಾದರೇನು, ಕಡಲು ದೂರವಾದರೂ ಸ್ವಾಮಿ ನಿನ್ನೆ ನಂಬುತ್ತ ನಡುವೆ ಎನ್ನುತ್ತ ಹಾಡುವಳು. ನೇತ್ರಾವತಿ ನೇತ್ರಾವತಿ. ಕೊಡಿಲಿ, ನಾನೇ ತಗೊಂಡೋಗಿ ಕೊಡ್ತೀನಿ. ಸರಿ ಅಕ್ಕ.
ಮಿಂಚು ಮಿಂಚು ಹೇಳಮ್ಮ. ಏನಮ್ಮ, ಏನೋ ಕೆಲಸ ಮಾಡ್ತಾ ಇದ್ದೆ ಒಳಗಡೆ, ಯಾಕ ಕೂತ್ಕೊಂಡೆ? ಏನಾಯ್ತು? ಕೆಲಸ ಮಾಡೋದಕ್ಕೆ ಕೆಲ್ಸದವ್ರಿದ್ದಾರೆ. ನೀನ್ ಮಾಡ್ಬೇಕಾಗಿರೋ ಕೆಲಸ ಬೇರೆನೇ ಇದೆ. ಏನ್ ಕೆಲಸ ಅಮ್ಮ? ಹೇಳ್ತೀನಿ. ನಾನ್ ಹೇಳೋದನ್ನ ಚಾಚು ತಪ್ಪದಂಗ್ ಪಾಲಿಸ್ಬೇಕು. ನಿನಗ್ ಒಳ್ಳೆ ಜೀವನ ಸಿಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸರಿ, ಈಗ ನಾನು ಏನ್ ಮಾಡ್ಬೇಕು? ಕೆಲವು ಸೂಕ್ಷ್ಮತೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊ. ನಿಮ್ಮಪ್ಪ ಸರಿ ಇಲ್ಲ, ಅದಕ್ಕೆ ನಾವಿಲ್ಲಿ ಬಂದಿದೀವಿ. ಈ ಮನೆನ ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗ್ಬಾರ್ದು. ನಿಧಿ ಇರೋ ಜಾಗನ ಬಿಟ್ಟು ಹೋದ್ರೆ ಅದು ಮುಟ್ಟಾಳ್ತನ ಆಗ್ಬಿಡುತ್ತೆ. ಅಯ್ಯೋ, ನೀನ್ ಏನ್ ಹೇಳ್ತಿದ್ದ ನನಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಮಿಂಚು, ಜೀವನದಲ್ಲಿ ನೆಲೆನ ಗಟ್ಟಿ ಮಾಡ್ಕೋಬೇಕು. ನಿನಗೆ 100 ಜನ ಹುಡುಕಿದ್ರು ಬದುಕಿ ಬಾಳಕ್ಕೆ ಇಂಥ ಮನೆ ಸಿಗಲ್ಲ. ನೀನು ಅದೃಷ್ಟ ಮಾಡಿದ್ಯಾ, ಅದನ್ನ ಗಟ್ಟಿ ಮಾಡ್ಕೋಬೇಕು. ನಾವ್ ಇಲ್ಲೇ ಇರೋದು ಅಂತ ಆಗಿದ್ಯಲ್ಲ ಅಮ್ಮ, ಇನ್ನೇನ್ ಗಟ್ಟಿ ಮಾಡ್ಕೋಬೇಕು? ಏ ದಟ್ಟಿ, ನೀನ್ ಇನ್ನೂ ಚಾಲಾಕಿ ಆಗ್ಬೇಕು. ಸಮುದ್ರನ ನೀನು ಹೋಲಿಸ್ಕೋಬೇಕು. ಅವನು ನಿನ್ನವನಾಗ್ಬೇಕು. ಆಯ್ತು, ಆಮೇಲೆ? ಸಮುದ್ರ ಕಣ್ಮುಂದೆನೇ ಇದ್ದಾನೆ. ಸಮುದ್ರದಲ್ಲಿ ಮುತ್ತು ರತ್ನ ಹವಳುಗಳ ಬೆಟ್ಟಾನೇ ಇರುತ್ತೆ. ಒಂದ್ ವೇಳೆ ಆ ಸಮುದ್ರನೇ ನಿನ್ನವನಾದ್ರೆ ನಿನ್ನ ಜೀವನ ಸೇಫ್ ಆಗುತ್ತೆ ಕಣೆ. ನಾನ್ ಹೇಳದನ್ನ ಅರ್ಥ ಮಾಡ್ಕೋ. ಓಕೆ ಅಮ್ಮ, ಆಮೇಲೇನು? ನೋಡು, ಈ ಸ್ವೀಟ್ನ ಅಡ್ಗೆ ಅವಳು ಮಾಡಿದಾಳೆ. ಇದನ್ನ ತಗೊಂಡೋಗಿ ಸಮುದ್ರಂಗೆ ನೀನೇ ಮಾಡಿದ್ದೀನಿ ಅಂತ ತಿನ್ಸು. ತಗೋ. ನಿಮಗೆ ಖುಷಿ ಆಗತ್ತಾ? ಖಂಡಿತವಾಗ್ಲು. ನಾನಿಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರ. ಓಕೆ ಓಕೆ, ಆಯ್ತು, ಕೊಡಿ. ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ, ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ. ಓಹೋ, ಏನ್ ಹಾಡೆಲ್ಲ ಜೋರಾಗಿದೆ. ಏನ್ ವಿಷಯ? ಹಾಗೆ ಸುಮ್ನೆ. ಹಾಡಂತೂ ಸೂಪರು, ಆದ್ರೆ ನೀನು ಸುಮಾರು. ಸರಿ, ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ನಾ ಹೊರಡ್ತೀನಿ. 1 ನಿಮಿಷ ಇರು, ನಿನ್ಗಿಷ್ಟ ಅಂತ ಸ್ವೀಟ್ ತಗೊಂಡ್ ಬಂದಿದ್ದೀನಿ. ಹೌದಾ? ಯಾವ ಸ್ವೀಟು? ಕ್ಯಾರೆಟ್ ಹಲ್ವಾ, ನನ್ ಫೇವ್ರೆಟ್. ಕೊಡ್ ತಿಂತೀನಿ. ಇದಕ್ಕಂತೂ ನಾನು ಸೋಲ್ತೀನಿ. ಕೊಡಲ್ಲ. ಕೊಡಲ್ವಾ? ಕಿತ್ಕೋತೀನಿ. ಇಲ್ಲ, 1 ನಿಮಿಷ ಇರು, ಒಂದೇ ಕಂಡೀಷನ್. ಏನು? ನಾನೇ ತಿನ್ನಿಸ್ತೀನಿ, ಸರಿನಾ? ಇದೆಲ್ಲ ಯಾವ ಫಾರ್ಮಾಲಿಟಿ? ನೋಡು, ಇದೆಲ್ಲ ಬೇಡ, ನಾನು ತಿಂತೀನಿ. ನಾನು ಹೇಳ್ದಷ್ಟು ಕೇಳು, ನಾನ್ ತಿನ್ನಿಸ್ತೀನಿ ಪ್ಲೀಸ್. ಸರಿ, ಇದು ಒಂದು ಆಗೋಗ್ಲಿ, ತಿನ್ಸು. ಎಲ್ಲಿ ಆ ಅನ್ನು? ಈ ಅಲ್ಲ, ನಾವು ಒಂದೇ ಕ್ಲಾಸಲ್ಲೇ ಕಲ್ತಿದೀವಿ. ತರ್ಲೆ, ಆ ಮಾಡು. ವಾವ್, ಸಖತ್ತಾಗಿದೆ. ಯಾರ್ ಮಾಡಿದ್ದು? ನೀನಾ? ಅಡ್ಗೆವಳು ಮಾಡಿದ್ದು. ಅವ್ರಿಗೆ ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ಬಿಡು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಾನು ನೀರ್ ಕುಡಿಯೋದೇ ಇಲ್ಲ, ಯಾಕಂದ್ರೆ ಇದ್ರ ಟೇಸ್ಟ್ ನನ್ನ ನಾಲ್ಗೆ ಮೇಲೆ ಇಡೀ ದಿನ ಇರಬೇಕು. ಕಷ್ಟ ಬಂದಾಗ ಕಣ್ಣೀರು ಹಾಕೋರ್ನೇ ನನ್ನ ಬದುಕಲ್ಲಿ ನೋಡಿರೋದು ಅಪ್ಪ. ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲವನ್ನೂ ನಿಭಾಯಿಸೋ ಶಕ್ತಿ ಆ ದೇವ್ರು ನಮಗೆ ಕೊಟ್ಟಿರ್ತಾನೆ. ಆದರೆ ಉಪಯೋಗಿಸ್ಕೊಳ್ಳೋ ರೀತಿ ಬದಲಾಗಬೇಕು. ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಆ ದಾನಪ್ಪ ಎಷ್ಟೆಲ್ಲ ಅವಮಾನ ಮಾಡಿ ಹೋದ. ಬದಲಾಗ್ತೀನಿ ಅಪ್ಪ,
ನಾನು ಬದಲಾಗಿ ಈ ಜಗತ್ತನ್ನು ಬದಲಾಯಿಸ್ತೀನಿ. ಬದಲಾವಣೆ ಜಗತ್ತಿನ ನಿಯಮ ಅಲ್ವಾ? ಓಕೆ ಅಪ್ಪ, ಇವತ್ತಿಗೆ ನಾನು ಎಲ್ಲದನ್ನೂ ಬಿಡ್ತೀನಿ. ಇವತ್ ನನಗ್ ಚೆನ್ನಾಗ್ ಅರ್ಥ ಆಗಿದೆ ನಿಮ್ ಸ್ಥಾನದಲ್ಲಿ ನಿಂತು ಈ ಮನೆ ಜವಾಬ್ದಾರಿನ ಚೆನ್ನಾಗ್ ನಿಭಾಯಿಸ್ಬೇಕು ಅಂತ. ಅಮ್ಮ ಅಕ್ಕನ್ನ ಚೆನ್ನಾಗ್ ನೋಡ್ಕೋತೀನಿ. ಅದಕ್ಕೆ ನನ್ ಶಕ್ತಿ ಮೀರಿ ನಾನ್ ದುಡಿತೀನಿ ಅಪ್ಪ. ನಾನ್ ತೀರ್ಮಾನ ಮಾಡಾಗಿದೆ ಅಪ್ಪ. ನೀನೇ ನೋಡ್ತಾ ಇರು ಈ ಮನೆನ ಹೇಗ್ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ. ಕೇಳಿಸ್ತಾ ಇದೆ ನಿನ್ ಮಾತು ನೇತ್ರ. ಏನೋ ತೀರ್ಮಾನ ಮಾಡ್ತೀನಿ ಅಂತಿದ್ಯಾ? ಇನ್ನೇನ್ ಅವಾಂತರ ಮಾಡ್ಬೇಕು ಅಂತಿದ್ಯಮ್ಮ? ಅಯ್ಯಯ್ಯೋ ಮಂಜುನಾಥ, ಬಾಗಿ ಕೇಳಿಸ್ಕೊಂಬಿಟ್ಲಾ? ಅವಾಂತರ ಅಲ್ಲ ಬಾಗಿ, ತೀರ್ಮಾನ. ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ವೆ. ನೀನೇನೋ ಒಳ್ಳೇದೇ ಮಾಡ್ತೀಯ, ಅದ್ರಿಂದ ಬರೀ ಅವಾಂತರಗಳೇನೆ. ಸಂಬಳ ತಗೊಂಡು ಅವ್ರಿಗೆ ಕಷ್ಟ ಇವ್ರಿಗೆ ಕಷ್ಟ ಅಂತ ದಾನ ಮಾಡ್ಬಿಟ್ಟೆ. ಅದರಿಂದ ಏನಾಯ್ತು? ಬಾಡ್ಗೆನೂ ಕಟ್ಟಕ್ಕಾಗ್ಲಿಲ್ಲ. ಕೊನೆಗೆ ದಾನಪ್ಪ ಏನ್ ಮಾಡ್ದ ಹೇಳು? ನಿನ್ನ ಮದ್ವೆನೇ ಮಾಡ್ಕೋತೀನಿ ಅಂತ ಬಂದ. ಇದು ಅವಾಂತರ ಅಲ್ವಾ? ಅಯ್ಯೋ ಬಾಗಿ, ಇವಾಗ ದಾನಪ್ಪ ಹೇಳ್ದಾಗ ಏನಾದ್ರೂ ಆಯ್ತಾ? ಇಲ್ಲ ತಾನೆ. ನಾವ್ ಬೇರೆಯವ್ರ ಕಷ್ಟಕ್ಕೆ ಸಹಾಯ ಮಾಡಿದ್ರೆ ಆ ಮಂಜುನಾಥ ಮಂಜ್ ಕರಗ್ದಂಗ್ ಕರಗ್ತಾನೆ. ಅದೇನ್ ಮಂಜ್ ಕರಗುತ್ತೋ, ಮಂಜನ್ ಬೆಟ್ಟನೇ ನಮ್ ತಲೆ ಮೇಲೆ ಬೀಳುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ ಕಣೆ. ನಾನೇನು ಅಂತ ನಿಂಗೆ ಇಷ್ಟ್ರಲ್ಲೇ ಗೊತ್ತಾಗುತ್ತೆ, ನೋಡ್ತಾ ಇರು. ಅಯ್ಯೋ ರಾಮ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗುತ್ತೆ. ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ ಮಾಡಮ್ಮ. ನಿನಗ್ ನಾನು ಇವಾಗ ಏನು ಹೇಳಲ್ಲ. ನೋ ಮಾತು, ಓನ್ಲಿ ಕೆಲ್ಸ. ಫಸ್ಟ್ ಕೈ ತುಂಬಾ ದುಡ್ಡು ಬರ್ಲಿ, ಆಮೇಲೆ ಹೇಳ್ತೀನಿ ಈ ನೇತ್ರಾವತಿ ಏನು ಅಂತ. ಏನ್ ಮಾಡ್ತೀಯ ಅಂತ ಹೇಳೆ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು. ಅಯ್ಯೋ, ನಿನ್ ಸಿರಿ ಕಂಠ ನನ್ ಕೈಲಿ ಕೇಳಕ್ಕಾಗ್ತಿಲ್ಲ. ಅದೇನ್ ಮಾಡ್ತಿದ್ಯಾ ಅಂತ ಹೇಳು. ಇಲ್ಲ ಇಲ್ಲ ಇಲ್ಲ, ನಾನ್ ಹೇಳಲ್ಲ. ಮಹಾಲಕ್ಷ್ಮಿ ಮನೆ ಒಳಗಡೆ ಬರೋರ್ಗು ನಾನ್ ನಿಂಗೇನು ಹೇಳಲ್ಲ. ಹೌದಾ? ಹೇಳಲ್ವಾ? ನಿನಗೆ ಹೇಳು, ಏನ್ ಮಾಡ್ತಿದ್ಯಾ ಅಂತ ಹೇಳು. ಹೇಳ್ತೀನಿ ಬಾಗಿ, ಹೇಳ್ತೀನಿ. ಇವಾಗ್ಲೇ ಹೇಳ್ಬಿಡು. ಹೇಳು. ಸಾರಿ ಹೇಳಿದೀನಿ. ಬೇಡ ಬಾಗಿ ಪ್ಲೀಸ್. ಇವಾಗ ಹೇಳ್ತೀಯ? ಬೇಡ 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 ಬಾಗಿ. ನಾನು ಕೊಟ್ರೆ ಎಲ್ಲ ಹೇಳ್ತೀಯ. ಬಾಗಿ ನನ್ ಮುದ್ದು ಅಲ್ಲ. ನೇತ್ರ 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 ನಿಲ್ಸೆ. ನನ್ ತಲೆ ಸುತ್ತ ಅಮ್ಮ ಅಲ್ವಾ ನೀನು? ನಿಲ್ಸು. ಅಯ್ಯೋ ನೇತ್ರ. ಅಕ್ಕ, ನನ್ ಮುದ್ದು ಬಂಗಾರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ? ಜಾಣ ಮರಿ ಪಾಪು ಮರಿ ಪಾಚು ಮರಿ
ಅಕ್ಕ, ನರ್ಮದ ನೀನು ಯಾವಾಗ್ಲೂ ಬೋರ್ಗರಿತಾ ಇರ್ಬೇಕು. ನೀನ್ ಯಾವತ್ತೂ ಅಳ್ಬಾರ್ದು. ನೀ ನನ್ ಮುದ್ದು ಬಂಗಾರ ಅಲ್ವಾ? ಎಷ್ಟು ಪ್ರೀತಿ ನಿಂಗೆ ನನ್ನನ್ ಕಂಡ್ರೆ. ಏನ್ ಆಶ್ಚರ್ಯ ಅಕ್ಕ, ಬೆಳ್ಗೆ ನಿಂಗೆ ಎಚ್ಚರನೇ ಇರ್ಲಿಲ್ಲ. ಆ ದಾನಪ್ಪನ ನಾನ್ ತಮಾಷೆ ಅಂದ್ಕೊಂಡಿದ್ದೆ. ಆದ್ರೆ ಅವ್ನು ಯಾವಾಗ ತಾಳಿ ತಗೊಂಡ್ ಮನೆ ಒಳಗಡೆ ಬಂದೋ ನನಗ್ ಫುಲ್ ಹೆದರಿಕೆ ಆಗೋಯ್ತು. ಬಿಡು ಬಿಡು ಅಂತ ನಾನು ಎಷ್ಟು ಕಿರ್ಚ್ಕೊಂಡೆ ಗೊತ್ತಾ? ಅಷ್ಟ್ರಲ್ಲಿ ನೀನ್ ಬಂದೆ, ಅವನನ್ನ ಹೊಡೆದ್ ಬಿಸಾಕ್ಬಿಟ್ಟೆ. ನನ್ನನ್ ಬಚಾವ್ ಮಾಡ್ದೆ ನೀನು. ಎಷ್ಟು ಪ್ರೀತಿ ಅಕ್ಕ ನಿಂಗೆ ನನ್ನನ್ ಕಂಡ್ರೆ. ನಿನ್ ಮುಂಚೆಯಿಂದನೂ ಹೀಗೆ. ನನ್ಗೂ ಅಷ್ಟೇ, ನೀನಂದ್ರೆ ತುಂಬಾ ಇಷ್ಟ. ನೀನ್ ಖಂಡಿತವಾಗ್ಲೂ ಹುಷಾರಾಗ್ತೀಯ ಅಕ್ಕ. ನಾನ್ ದಿನಾ ನನ್ ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀನ್ ಬೇಗ ಹುಷಾರಾಗ್ತೀಯ ಅಕ್ಕ. ನೀನ್ ನಂಬಿರೋ ನೇತ್ರಾವತಿ ಮೇಲೆ ಆಣೆ. ಸರಿ ಬಾ ನನ್ ಜೊತೆ. ನೀ ನನ್ ಮುದ್ದು ಅಲ್ಲ, ನನ್ ಬಂಗಾರ ಅಲ್ಲ, ನನ್ ಮಾತ್ ಕೇಳ್ತೀಯ ಅಲ್ವಾ ಅಕ್ಕ? ಪ್ಲೀಸ್ ಬಾರೆ ಹೋಗೋಣ. ಬಾ ಅಕ್ಕ ಹೋಗೋಣ. ಬಾಗಿ 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 ನೋಡು, ಯಾರು ಬಂದಿದ್ದಾರೆ? ನಮ್ಮನೆ ಮಹಾಲಕ್ಷ್ಮಿ ಆಚೆ ಬಂದಿದ್ದಾಳೆ. ಎಲ್ಲಿದ್ಯಾ ಬಾಗಿ? ಬೇಗ ಬಾ. ಅಪ್ಪ ಮಂಜುನಾಥ, ನಮ್ಮ ಅಕ್ಕಂಗೆ ನಾನು ಅಂದರೆ ಎಷ್ಟಿಷ್ಟ. ನನ್ನ ಮಾತು ಕೇಳ್ಕೊಂಡು ಇವತ್ತು ಆಚೆ ಬಂದಿದ್ದಾಳೆ. ಬಹುಶಃ ಇಂಥ ಅಕ್ಕ ಯಾರಿಗೂ ಸಿಗಲ್ಲ. ನಾನು ನಮ್ಮ ಅಕ್ಕನ ಹುಷಾರು ಮಾಡ್ತೀನಿ. ಇವತ್ತೇ ನಮ್ಮ ಡಾಕ್ಟ್ರು ಕ್ಲಿನಿಕ್ಕಿಗೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. ಏನಿಲ್ಲ ಅಂದರೂ ತಿಂಗಳಿಗೆ 5,000 ರೂಪಾಯಿ ಬರುತ್ತೆ. ಅದರಲ್ಲಿ ನಮ್ಮ ಅಕ್ಕನ ನಾನು ಹುಷಾರು ಮಾಡ್ತೀನಿ. ಪ್ಲೀಸ್ ಮಂಜುನಾಥ, ಅವಳು ಹುಷಾರಾಗಂಗೆ ಮಾಡಬೇಕು. ಪ್ಲೀಸ್ ಅಕ್ಕ, ನನ್ನನ್ನು ನಂಬೆ. ನಾನು ನಿನ್ನನ್ನು ಹುಷಾರು ಮಾಡ್ತೀನಿ. ನಿನ್ನಾಣೆ, ನನ್ನಾಣೆಗೂ. ನೀನು ಮೊದಲಿನ ಥರ ಈ ಮನೆ ತುಂಬ ನಗ್ನಗ್ತಾ ಓಡಾಡಬೇಕು. ನಾನು ನೀನು ಖುಷಿಯಾಗಿರಬೇಕು. ನಾನು ನೀನು ಬಾಗಿ ಮುದ್ದಾಗಿ ಕಿತ್ತಾಡಬೇಕು. ನಿನಗೆ ಅದೆಲ್ಲ ನೆನಪಿದೆ ಅಲ್ವಾ ಅಕ್ಕ? ನಾವೆಲ್ಲ ಎಷ್ಟು ಚೆನ್ನಾಗಿರ್ತಿದ್ವಿ. ಹಾಗೆ ಇರಬೇಕು. ಬಾ, ನಿನ್ನ ಬಾಗಿ ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ. ಬಾಗಿ ಬಾಗಿ ಎಲ್ಲಿದ್ಯಾ? ಅಕ್ಕ ಬಾ, ನಾನು ಬಾಗಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿನ್ನ. ಬಾಗಿ ಎಲ್ಲಿದ್ಯಾ ಬಾಗಿ?